ವೇದಶಾಸ್ತ್ರಗಳು, ಇತಿಹಾಸ ಕಾವ್ಯಗಳನ್ನು ನಮ್ಮ ಋಷಿಮುನಿಗಳು, ಕವಿಗಳು, ವೇದಾಂತಿಗಳು, ಯತಿಗಳು, ಸಾಧು ಸಂತರು ಹೀಗೆ ಹಲವಾರು ಜ್ಞಾನಿಗಳು ಹೇಳಿರುವುದನ್ನು ತಿಳಿಯಾದ ಶೈಲಿಯಲ್ಲಿ ಹೃದಯ ಮುಟ್ಟುವ ಹಾಗೆ ನಮ್ಮ DVಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ್ದಾರೆ. ಅಂತಹ ಒಂದು ಕಗ್ಗದ ತಾತ್ಪರ್ಯವನ್ನು ಇಂದು ತಿಳಿಯೋಣ. ಜಾತಿ ವೈಷಮ್ಯ. ಒಂದೇ ಗಗನವ ಕಾಣು ತೊಂದೇ ನೆಲವನ್ನು ತುಳಿಯು, ತೊಂದೇ ಧಾನ್ಯವನ್ನುಣ್ಣು ತೊಂದೇ ನೀರ್ಗುಡಿದು, ಒಂದೇ ಗಾಳಿಯನ್ನು ಸಿರುವ ನರಜಾತಿಯೊಳಗೆಂತು ಬಂದುದೀ ವೈಷಮ್ಯ ಮಂಕುತಿಮ್ಮ. ನಾವೆಲ್ಲರೂ ಒಂದೇ ಆಕಾಶದ ಕೆಳಗೆ, ಒಂದೇ ಭೂಮಿಯ ಮೇಲೆ ಬಾಳುತ್ತಾ, ಒಂದೇ ರೀತಿಯ ಆಹಾರವನ್ನು ಸೇವಿಸುತ್ತಾ, ಒಂದೇ ಗಾಳಿಯನ್ನೂ ಉಸಿರಾಡುತ್ತಿದ್ದೇವೆ. ಪ್ರಕೃತಿ ನಮಗೆ ಯಾವುದೇ ಭೇದ ಭಾವವನ್ನು ಮಾಡದಿರುವಾಗ ಮನುಷ್ಯರಾದ ನಾವು ಜಾತಿಯ ಹೆಸರಲ್ಲಿ ದ್ವೇಷ ಮಾಡುವುದು ಎಷ್ಟು ಮೂರ್ಖತನ ಅಲ್ಲವೇ? ಹೀಗೆ ಜಾತಿಯ ಹೆಸರಲ್ಲಿ ಹೊಡೆದಾಡದೆ ನಮ್ಮ ಭಾರತ ದೇಶವು ವಿವಿಧತೆಯಲ್ಲಿ ಏಕತೆ ಎಂಬುದನ್ನು ಎತ್ತಿ ಹಿಡಿಯೋಣ. ಧನ್ಯವಾದಗಳು ಸ್ನೇಹಿತರೆ.